ನಮಸ್ಕಾರ ಸ್ನೇಹಿತರೆ ಅಟೆಂಡರ್ ಪೋಸ್ಟ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅಟೆಂಡರ್ ಪೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆಲ್ಲ ನೋಡಿ. ಇದರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ಗಳಿದೆ ಅಟೆಂಡರ್ ಪೋಸ್ಟ್ಗೆ. ವೆರಿ ಇಂಪಾರ್ಟೆಂಟ್, ಚೆನ್ನಾಗಿದೆ ಕ್ವಶನ್ಸ್ ಲೆವೆಲ್ಲು. ಮತ್ತೆ ಒಂದಷ್ಟು GK ಮತ್ತೆ ಇತರೆ ಅಂತ ಕೂಡ ಇದೆ. ಎಲ್ಲ 100 ಕ್ವಶನ್ಸ್ ಏನಿದೆ ಎಲ್ಲ ನೋಡೋಣ. ವೆರಿ ಇಂಪಾರ್ಟೆಂಟ್. ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಎ ಸೀರೀಸ್ ಸ್ನೇಹಿತರೆ. ಎ ಸೀರೀಸ್ ಅಟೆಂಡರ್ ಪೋಸ್ಟ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್. ಓಕೆ, ಸೊ ಬನ್ನಿ ನೋಡೋಣ ಕೀ ಆನ್ಸರ್ಸ್ ನ. ಫಸ್ಟ್ ಕನ್ನಡ ಭಾಷೆ. ಒಟ್ಟು 100 ಅಂಕಗಳಿರುತ್ತೆ ಅಟೆಂಡೆಂಟ್ ಪೋಸ್ಟ್ ಗಳಲ್ಲಿ. 100 ಅಂಕಗಳಿರುತ್ತೆ ಅಟೆಂಡ್ ಪೋಸ್ಟ್ ಗಳಲ್ಲಿ. ಕನ್ನಡ ಭಾಷೆ ತಗೋತಾ ಇದೀನಿ. ಮೊದಲನೇ ಕ್ವಶನ್ ಈಸಿ ಇದೆ, ತುಂಬಾ ಏನ್ ಡಿಫಿಕಲ್ಟಿ ಇಲ್ಲ. ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಆತ್ಮಾರ್ಥಕ? ಆತ್ಮಾರ್ಥಕ ಅಂದ್ರೆ ತಾನು ತಾವು ಅಂತ ಬರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಗಾಳಿ ಪದಕ್ಕೆ ಸಮಾನಾರ್ಥಕ ಅಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲ ಯಾವುದು ಅಂತ. ಪವನ ಸಮೀರ ಮಾರ್ತ ಗಾಳಿಗೆ ಸರಿ. ಆದ್ರಿ ಅಲ್ಲ. ಆದ್ರಿ ಅಂದ್ರೆ ನಿಮಗೆ ಪರ್ವತ, ಕಲ್ಲು, ಈ ತರ ಪರ್ವತ, ಈ ತರ ಮೀನಿಂಗ್ ಕೊಡ್ತಕ್ಕಂಥದ್ದು. ಓಕೆ, ಶುಷ್ಕ ಪದದ ವಿರುದ್ಧ. ಶುಷ್ಕ ಅಂತಂದ್ರೆ ಡ್ರೈ. ಆರ್ದ್ರ ಇದೆಯಲ್ಲ, ಅದು ಅದ್ರ ವಿರುದ್ಧ ಪದ ಅಂದ್ರೆ ವೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಕನ್ನಡಕ್ಕೆ ಅನ್ಯ ಭಾಷೆಯ ಮೂಲದಿಂದ ಆಮದಾದ ಶಬ್ದಗಳ ಕುರಿತು ಎರವಲು ಪದಕೋಶದ ಕರ್ತೃ ಯಾರು? ಎರವಲು ಪದಕೋಶದ ಕರ್ತೃ ಪ್ರೊಫೆಸರ್ EL. ಆಕ್ಚುಲಿ ಇದು G ವೆಂಕಟಸುಬ್ಬಯ್ಯ ಆಗ್ಬೇಕು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೂಳು ಅನ್ನ ಸತ್ತವರ ಮನೆಯೂಟ. ಇಲ್ಲಿ ಆಗಿರುವ ಅರ್ಥ ವ್ಯತ್ಯಾಸ ನೋಡಿ. ಕೂಳು ಅಂತಕ್ಕಂಥದ್ದು ಆಮೇಲೆ ಅನ್ನ ಅಂತ ಆಯ್ತು. ಆಮೇಲೆ ಅದು ಅನ್ನ ಕೂಳು ಇಡ್ತಾರೆ ಅಂತಾರೆ ಅಂದ್ರೆ ಸತ್ತವರ ಮನೆ ಅಂದ್ರೆ ಇದು ಒಂದು ಒಳ್ಳೆ ಪದ. ಹೋಗ್ತಾ ಹೋಗ್ತಾ ಅರ್ಥ ವಿಕಾರ ಆಗುತ್ತೆ. ಅರ್ಥ ವಿಕಾರ. ಹೀನಾರ್ಥಿ ಅಂದ್ರೆ ದಟ್ ಈಸ್ ಡಿಫ್ರೆಂಟ್. ತುಂಬಾ ಕೆಟ್ಟ ಪದ ಆದದು. ಇದು ತುಂಬಾ ಕೆಟ್ಟ ಪದ ಆದಲ್ಲ, ವಿಕಾರ ಆಗಿದೆ ಅಷ್ಟೇ. ಸಂಕೋಚ ಅಂದ್ರೆ ಇನ್ನು ಅಂದ್ರೆ ತುಂಬಾ ವಿಶಾಲವಾಗಿರೋದು ಸಂಕೋಚ ಆಗುತ್ತೆ ಅಂತ. ಓಕೆ, ಕೆಳಗಿನವುಗಳಲ್ಲಿ ಕಡಿಮೆ ಉಸಿರಿಂದ ಉಚ್ಚರಿಸುವ ವ್ಯಂಜನಾಕ್ಷರ ಗು ಅನ್ನೋದೇ ಕಡಿಮೆ. ಖ ಅನ್ನೋದಕ್ಕೆ ಸ್ವಲ್ಪ ಹೆಚ್ಚು ಬೇಕು, ನಮಗೆ ಒತ್ತು ಕೊಡ್ತೀವಿ. ಠ ಭ ಅನ್ನೋದಕ್ಕಂತಕ್ಕಂಥದ್ದು. ಓಕೆ, ಹಗ್ಗ ಎನ್ನುವಲ್ಲಿ ಗ ಎನ್ನುವುದು ಏನು? ಇದು ಗ ಅಂದ್ರೇನು? ಗ ಪ್ಲಸ್ ಗ ಅಂತಂದ್ರೆ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅದು ಎರಡು ಸೇಮ್ ಇರೋದ್ರಿಂದ ಸಜಾತಿಯ ಸಂಯುಕ್ತಾಕ್ಷರ ಅಂತ. ಇವೆಲ್ಲ ಗ್ರಾಮರ್ ಮಾಡಿದೀವಿ. ಗ್ರಾಮರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಯಾರು ನಮ್ಮ ಗ್ರಾಮರ್ ವಿಡಿಯೋ ನೋಡಿರ್ತಾರೆ, ಕನ್ನಡ ವ್ಯಾಕರಣ ಸಿಂಗಲ್ ವಿಡಿಯೋದಲ್ಲಿ ಕವರ್ ಮಾಡಿದೀವಿ. ಆರಾಮಾಗಿ ಇಲ್ಲಿ ಒಂದು 50 ಕ್ವಶನ್ಸ್ ಏನಿದೆ ಕನ್ನಡ ಕೇಳಿದಾನೆ, ಅದರಲ್ಲಿ ಆರಾಮಾಗಿ ಒಂದು 40+ ಕ್ವಶನ್ಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದೇ ಒಂದು ಸಂಧಿಗಳ ಸಂಬಂಧ ಸೇಮ್ ಒಂದು ಉದಾಹರಣೆ ಕೊಟ್ಟು ಮಾಡಿದೀವಿ. ಇದನ್ನ ನೋಡಿದ ತಕ್ಷಣ ಹೇಳ್ಬೋದು. ಮೈ ತೊಳೆ ಅಂದ್ರೆ ಮೈ ದೊಳೆ, ಇದು ಆದೇಶ ಸಂಧಿ. ಕೆರೆ ಅನ್ನು ಅಂದ್ರೆ ಕೆರೆಯನ್ನು, ಆಗಮ ಯಕಾರಾಗಮ ಸಂಧಿ ಆಗುತ್ತೆ. ಊರು ಲೋಪ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದೇವಾಲಯ ಸವರ್ಣ ದೀರ್ಘ. ಸೇಮ್ ಎಕ್ಸಾಂಪಲ್ ಕೊಟ್ಟಿದೀವಿ. ನೆಕ್ಸ್ಟ್ ಕೃಷ್ಣವೇಣಿ. ಕೃಷ್ಣ ಅಂದ್ರೆ ಕಪ್ಪು ಅಂತೀವಲ್ವಾ, ಕಪ್ಪು ಜಡೆ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ಗುಂಪಿಗೆ ಸೇರುವುದಿಲ್ಲ? ಶ್ರೀರಾಮಾಯಣ ದರ್ಶನ, ಮುಖಜ್ಜೆ ಕನಸು, ಭಾರತ ಸಿಂಧು. ನೋಡಿ, ಈ 3 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ಜ್ಞಾನಪೀಠ ಪ್ರಶಸ್ತಿ ಕೃತಿ ಅಲ್ಲ, ಹಾಗಾಗಿ ಬಿ ಇಸ್ ಗುಂಪಿಗೆ ಸೇರಲ್ಲ. ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರ? ನೋಡಿ, ರಾಷ್ಟ್ರ ಶ ಪ್ಲಸ್ ಟ ಪ್ಲಸ್ ರ. ಇದು ಬೇರೆ, ಇದು ಬೇರೆ, ಇದು ಬೇರೆ ವ್ಯಂಜನಗಳು. ಹಾಗಾಗಿ ವಿಜಾತಿಯ ಸಂಯುಕ್ತಾಕ್ಷರ ಇದು. ಓಕೆ, ನೀಲಗಾರರು ಮಂಟೇಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಒಂದಿಸಿ ಬರೆದು ಕೊಟ್ಟಿದ್ದಾನೆ ನೋಡಿ. ಗೌರವಾರ್ಥ, ಸಂಬಂಧಾರ್ಥ, ನಿರ್ದೇಶನ. ಆತ್ಮಾರ್ಥಕ ನಾವು ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನೋಡಿದ್ವಿ. ತಾವು ಅಂತಕ್ಕಂಥ ನೋಡಿ, ಇದೊಂದು ಗೊತ್ತಿದ್ರೆ ಆನ್ಸರ್ ಮಾಡೋದು. ಒಂದಿಗೆ 2 ಇರೋದು ಇದೊಂದೇ ಆಪ್ಷನ್. ಇದೊಂದೇ ಆಪ್ಷನ್. ಸೊ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ನೋಡಿದ್ರ, ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ. ಪಕ್ಷಿಗೆ ಸಮಾನಾರ್ಥಕ ಪದವಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ್ದಲ್ಲ ಅಂತ. ವಾರಿ ಅಲ್ಲ. ವಾರಿ ಬಂದು ನಿಮಗೆ ಪಕ್ಷಿ ಅಂತ ಬರಲ್ಲ. ಇದು ನಿಮ್ಗೆ ಒಂದ್ ರೀತಿ ಆನೆ ಈ ತರ ಅಂದ್ರೆ ಬೇರೆ ಅಂದ್ರೆ ನೀರು ಈ ತರ ಬರ್ತಕ್ಕಂಥದ್ದು, ಅಂದ್ರೆ ಹೊಂಡ ಈ ತರ ಬರ್ತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ಸಾಮಾಜಿಕ ಉಪಭಾಷೆ ಅಲ್ಲ? ನೋಡಿ, ಹವ್ಯಕ ಇದು ಮಾಡಿದೀವಿ ನಮ್ಮ ವ್ಯಾಕರಣದ ಸೀರೀಸು. ಗ್ರೂಪ್ ಸಿ ರಿಲೇಟೆಡ್ ನಾವೇನ್ ಪ್ಲೇ ಲಿಸ್ಟ್ ಇದೆ ಅಲ್ಲ, ಓದಿದ್ರೆ ಗೊತ್ತಿರುತ್ತೆ ನಮ್ಗೆ. ಈ ರೀಸೆಂಟ್ ಆಗಿ ಇತ್ತೀಚೆಗೆ RTO ಎಕ್ಸಾಮ್ಸ್ ಗಳೆಲ್ಲ ಅದು ಅವಾಗೆಲ್ಲ ಮಾಡಿದೀವಿ ಇದನ್ನ ಸ್ನೇಹಿತರೆ. ಹವ್ಯಕ, ಬಡಗ ಇದೆಲ್ಲ ರೀಜನಲ್ ಬೇರೆ ಬೇರೆ. ಆದ್ರೆ ಮುಸ್ಲಿಂ ಕನ್ನಡ ಅದು ಅವ್ರು ಮಾತಾಡಕ್ ಬರದೆ ಚೇಂಜ್ ಮಾಡ್ಕೊಂಡಿರೋದು. ಹಾಗಾಗಿ ಇದು ಸಾಮಾಜಿಕ ಉಪಭಾಷೆ ಅಲ್ಲ. ಆಪ್ಷನ್ ಡಿ. ಗಿರೀಶ ಸೇಮ್, ವೆರಿ ಇಂಪಾರ್ಟೆಂಟ್. ಸವರ್ಣ ದೀರ್ಘ ಸಂಧಿ ಮಾತಾಡಂಗಿಲ್ಲ. ನೋಡಿ, ಒಂದಷ್ಟು ಉದಾಹರಣೆಗಳನ್ನ ನಾವೇನು ಗ್ರಾಮರ್ ಅಲ್ಲಿ ಕೊಟ್ಟಿದೀವಲ್ಲ, ಅದನ್ನ ನೋಡ್ತಾ ಇದ್ದಂಗೆ ಆನ್ಸರ್ ಮಾಡ್ಬೋದು. ಅಷ್ಟು ಈಸಿ ಇದೆ ಕ್ವಶನ್ ಪೇಪರ್ ಕನ್ನಡ. ಎಸ್ಪೆಷಲಿ ಒಂದಷ್ಟು ಬುಕ್ ರಿಲೇಟೆಡ್ ಕೊಟ್ಟಿದ್ದಾನೆ, ಅದೊಂದು ಸ್ವಲ್ಪ ತಮಗೆ ಕಷ್ಟ ಅನ್ಸಿರ್ಬೋದು. ಪುಸ್ತಕ, ಕಾವ್ಯ ಕೃತಿಗಳ ರಿಲೇಟೆಡ್. ಅದು ಬಿಟ್ರೆ ಇನ್ನೆಲ್ಲ ಈಸಿ ಇದೆ. ಕರುಬ್ಲು ಅಂತಾರೆ ಹಳ್ಳಿ ಕಡೆ. ನಮ್ ನೋಡ್ರೆ ಕರುಬ್ಲು ಪಡ್ತಾನೆ, ಕರುಬ್ಲು ಅವನು ಅಂತಂದ್ರೆ ಹೊಟ್ಟೆ ಕಿಚ್ಚು ಪಡೋದು ಅಂತ. ವಿರುದ್ಧಾರ್ಥ ಪದ ಆನಂದಿಸು. ಓಕೆ, ಇವುಗಳು ಸರಿಯಾದ ಶಬ್ದ. ಗೊಂಡಾರಣ್ಯಗೆ ಆಪ್ಷನ್ ಎ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ಜನಪದ ಪರಿಷತ್ತು 1979 ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್, ಕನ್ನಡ ಪಡೆನುಡಿಗಳ ಬೃಹತ್ ಕೋಶದ ಕರ್ತೃ ಯಾರು? ಸರ್? TV
ವೆಂಕಟರಮಣಯ್ಯ. ನೆಕ್ಸ್ಟ್ ಹೊಂದಿಸಿ ಬರೀಬೇಕು ಜ್ಞಾನಪ್ರಜ ಅಂದ್ರೆ ಇದು ಹೊಂದಿಸಿ ಬರೆಯರಲ್ಲ, ಯಾವ್ದು ಸರಿ ಅಂತ ಕೇಳಿದಾನೆ. ಚಂದ್ರಶೇಖರ್ ಕಂಬಾರಗೆ 2010 ಬಂದಿದೆ, ಗಿರೀಶ್ 98 ಕರೆಕ್ಟು, ಅನಂತಮೂರ್ತಿಗೆ 1994, ಇದು ವಿಕು ಗ್ರೋಕರ್ 1990. ಸೊ ಇದೆರಡು ತಪ್ಪು, ಅಂದ್ರೆ 1, 2 ತಪ್ಪು, 3, 4 ಸರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪುಸ್ತಕ, ಇದರ ಪದ ತತ್ವ, ಇದು ಈಸಿ ಕ್ವಶನ್. ಹೊತ್ತಿಗೆ. ಅರಣ್ಯ ರೋದನ, ಈ ಪದದ ಸರಿಯಾದ ಅರ್ಥ. ಅರಣ್ಯ ರೋದನ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಸ್ಟ್ರೈಕ್ ಮಾಡ್ತೀರಾ ಅಲ್ವಾ ಸರ್, ಸ್ಟ್ರೈಕ್ ಮಾಡ್ತಾ ಇದಾರೆ, ಏನೋ ಜಾಬ್ಗೆ ರಿಲೇಟೆಡ್ ಇದು ಮಾಡ್ತಿಲ್ಲ, ಬಟ್ ಅವ್ರು ಏನೋ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತ PC ಆದ್ರೆ ಮಾಡ್ತಾ ಇಲ್ಲ ಅಂದ್ರೆ ಏನರ್ಥ, ನೀವು ಏನ್ ಮಾಡಿದ್ರು ಅದು ವೇಸ್ಟ್ ಆಗ್ತಾ ಇದೆ ಅಂತ, ನಿಷ್ಪ್ರಯೋಜನ ಆಗ್ತಾ ಇದೆ ಅಂತ ಅರ್ಥ. ಅರಣ್ಯ ರೋದನ ಅಂದ್ರೆ ಅರಣ್ಯದಲ್ಲಿ ಕೂಗುದ್ರೆ ಏನ್ ಪ್ರಯೋಜನ ಬಂತು, ಯಾರಿಗೂ ಕೇಳಿಸಲ್ಲ ಅನ್ನೋದು. ಫಲವಿಲ್ಲದ ಪ್ರಯತ್ನ ಅಲ್ಲ, ಅಂದ್ರೆ ಫಲವಿಲ್ಲದ ಪ್ರಯತ್ನ ಅಂದ್ರೆ ಬೇರೆ, ನಿಷ್ಪ್ರಯೋಜನ ಅಂತಂದ್ರೆ ನೀವೇನ್ ಕೆಲಸ ಮಾಡಿದ್ರು ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಕೆಳಗಿನವುಗಳಲ್ಲಿ ಕನ್ನಡ ಪದವನ್ನು ಗುರುತಿಸಿ. ಓಕೆ, ಅಸಲು ತಗ್ಗು ಕನ್ನಡ ಪದ. ಅಸಲು ನಕಲು ಅಂತೇನಿದೆ, ಇದು ನಿಮ್ಗೆ ಅರಬ್ಬಿ ಪದ. ಇಸ್ತ್ರಿ ಬಂದು ಪೋರ್ಚುಗೀಸ್ ಪದ ಅಲ್ವಾ ಸರ್, ಪೋರ್ಚುಗೀಸ್ ತಾನೆ. ಎಸ್. ಶಿವರಾಮ ಗಾಂಧಿಪೀಠ ಪ್ರಶಸ್ತಿ ಪಡೆದ ವರ್ಷ 1977 ಅನ್ಕೋತೀನಿ. 77 ನಿಯರ್ ಬೈ ಅದು 78 ಇದೆ. ಓಕೆ, ಅದು ಟಿಕ್ ಹಾಕ್ಬೇಕು ಅಥವಾ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ದ್ವಿರದ ಪದದ ಸಮಾನಾರ್ಥಕ. ದ್ವಿರದ ಅಂದ್ರೆ ಆನೆ, ಅಂದ್ರೆ ಎರಡು ಕೊಂಬಿರ್ತಕ್ಕಂಥದ್ದು ಅಂತ, ಅಂದ್ರೆ ದಂತ ಇರ್ತಕ್ಕಂಥದ್ದು ಅನ್ನೋ ರೀತಿ ಬರುತ್ತೆ ಆನೆ. ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ಏನಾಗಿರುತ್ತೆ, ತೃತೀಯ ವಿಭಕ್ತಿಲಿ ಇರುತ್ತೆ. ಇವೆಲ್ಲ ಮಾಡಿದೀವಿ. ಕರ್ತರಿ ಕರ್ಮಣಿ ಪ್ರಯೋಗ ನಮ್ಮ ವ್ಯಾಕರಣದಲ್ಲಿ ನೋಡ್ಕೊಳ್ಳಿ. ಇದನ್ನ ಕೇಳ್ತಾನೆ ಅಂತ ಇತ್ತೀಚೆಗೆ ಮಾಡಿರೋ ವಿಡಿಯೋಗಳಲ್ಲೂ ಮಾಡಿದೀವಿ. ಇದನ್ನ ನಾವೇನು ಗ್ರೂಪ್ ಸಿ, KEA, ಜನರಲ್ ಕನ್ನಡ ಸೀರೀಸ್ ಮಾಡ್ತೀವಲ್ಲ, ಅದನ್ನ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ. ಮಾತ್ರಾಗಣ ಛಂದಸ್ಸಿನ ಪದ್ಯಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವುದು ಹೊಂದಿಕೆಯಾಗುವುದಿಲ್ಲ. ಮಾತ್ರಾಗಣದಲ್ಲಿ ಯತಿ ಇಸ್ ಡಿಫ್ರೆಂಟ್. ಯತಿ ಅಂದ್ರೇನು, ನಾವು ವಾಕ್ಯವನ್ನು ಓದ್ಬೇಕಾದ್ರೆ ಮಧ್ಯೆ ಎಲ್ಲಿ ಸ್ಟಾಪ್ ಕೊಟ್ಟು ಓದ್ತೀವಲ್ಲ, ಉಸು ತಗೋತಿಲ್ಲ, ಅದನ್ನ ಯತಿ ಅಂತೀವಿ. ನಾನು ನಿಮ್ಗೆ ಕನ್ನಡ ವ್ಯಾಕರಣದು ನೀವೆಲ್ಲ ಮಾಡಿರೋ ತೋರಿಸ್ತೀನಿ, ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಕನ್ನಡ ವ್ಯಾಕರಣ ನೋಡಿ. ಕಂದ, ಪದ್ಯ, ಷಟ್ಪದಿ, ರಗಳೆ, ಛಂದಸ್ಸು, ಮಾತ್ರಗಣ ಆಧಾರಿತ ಛಂದಸ್ಸುಗಳು. ಇದರಲ್ಲಿ ಯತಿ ಇಲ್ಲ. ಯತಿ ಅಂದ್ರೆ ಯತಿ ಇಸ್ ಡಿಫ್ರೆಂಟ್. ಯತಿ ಅಂದ್ರೆ ಏನು ಸರ್, ಯತಿ ಇಸ್ ಡಿಫ್ರೆಂಟ್. ವಾಟ್ ಇಸ್ ಯತಿ? ಐ ಶೋ ಯು. ನೋಡಿ, ಯತಿ ಕಾವ್ಯವನ್ನು ಓದುವಾಗ ಉಸಿರು ತಗೊಳ್ಳುವ ಸ್ಥಳವನ್ನು ಯತಿ ಅಂತೀವಿ ಅಲ್ವಾ. ಸೊ ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಫೈನ್. ಇದೆಲ್ಲ ನಾವು ಕನ್ನಡ ಗ್ರಾಮರ್ದಲ್ಲಿ ಇದೆ, ನಾನು ಲಿಂಕ್ ಕೊಟ್ಟಿರ್ತೇನೆ. ಕನ್ನಡದ ಮೊದಲ ತತ್ವ ಪದಕಾರ ಶಿಶುನಾಳ ಶರೀಫ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಈ ಕೆಲವು ಸಂಧಿಗಳಲ್ಲಿ ಯಾವುದು ಸಂಸ್ಕೃತ ವ್ಯಂಜನ ಸಂಧಿ ಅಲ್ಲ. ಸಂಸ್ಕೃತ ವ್ಯಂಜನ ಯಾವ್ದಲ್ಲ ಅಂದ್ರೆ ಗುಣ ಅಲ್ಲ. ಇದು ಯಾವುದು ಸಂಸ್ಕೃತ ಸ್ವರ ಸಂಧಿ. ಇದು ಸ್ವರ ಸಂಧಿ. ಚಸ್ತ್ವ, ಚುಸ್ತ್ವ, ಅನುನಾಸಿಕ ವ್ಯಂಜನ ಸಂಧಿ. ಓಕೆ. ಸಮಾನಾರ್ಥಕ ಪದ, ಜೋಡು ನುಡಿ, ದ್ವಂದ್ವಾರ್ಥ ಪದ, ವಿರುದ್ಧ ಪದ. ಓಕೆ, ಇಲ್ಲಿ ಸಮಾನಾರ್ಥಕ ಜೋಡು ನುಡಿ ಅಂತ ಗೊತ್ತಿರುತ್ತಲ್ಲ ನಿಮ್ಗೆ. ಜೋಡು ನುಡಿ ಅಂದ್ರೇನು, ಎರಡನ್ನು ಸೇರಿಸಿ ಹೇಳ್ತಕ್ಕಂಥದ್ದು. ಓಕೆ. ವಿರುದ್ಧ ಅಂದ್ರೇನು, ಉಲ್ಟಾ ಇರತಕ್ಕಂಥದ್ದು. ಇಲ್ಲಿ ನೋಡಿ, ಹೊಲ ಮನೆ, ಇದು ಜೋಡಿ ನುಡಿ ಆಗುತ್ತೆ. ಜೋಡಿ ನುಡಿ, ಹೊಲ ಮನೆ. ಸಮಾನಾರ್ಥಕನೂ ಆಗುತ್ತೆ ಅದು. ಇಹಪರ, ಹೊಲ ಮನೆ ಜೋಡಿ ನುಡಿ ಆಗುತ್ತೆ. ಎರಡಕ್ಕೆ 3. ಎಲ್ಲಿದೆ 2ಕ್ಕೆ 3? ಇಲ್ಲಿದೆ. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ? ದ್ವಂದ್ವ ಅರ್ಥ ಕೊಡತಕ್ಕಂಥದ್ದು ಯಾವುದು? ವಿರುದ್ಧ ಪದ ಯಾವುದು? ಆಕಾಶ. ಇಹ ಅಂತಕ್ಕಂಥದ್ದು ಪರ ವಿರುದ್ಧ ಪದ. ದ್ವಂದ್ವಾರ್ಥ ಯಾವುದು? ಸಾರಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್. ಜೋಡಿ ನುಡಿಯಲ್ಲಿ ಆಕಾಶ, ಅಂಬರ. ಸಮಾನಾರ್ಥಕ ಪದ ಹೊಲ ಮನೆ. ಹೊಲ, ಅಯ್ಯೋ ಒಂಚೂರು ಕನ್ಫ್ಯೂಸ್ ಆಯ್ತಲ್ಲ. ಆಪ್ಷನ್ 2 ನ ಡಿನ. ಅರಸು. ಅರಸು ಯಾವುದು? 4ಗೆ 2 ಇದೆ ಸರ್. 4ಗೆ 2 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇದು ಕನ್ಫ್ಯೂಸ್ ಆಗ್ತಾರೆ. ಓಕೆ, ನೋ ಪ್ರಾಬ್ಲಮ್. ಯಾವ್ದು ಆಪ್ಷನ್ ಬಿನ ಡಿನ ಸ್ನೇಹಿತರೆ? ಇಹ ಪರ, ಅರಸು, ಸಮಾನಾರ್ಥಕ ಪದ. ಐ ಥಿಂಕ್ ಸೊ ಆಪ್ಷನ್ 1 ಇರಬೇಕು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಅನ್ಕೋತೀನಿ. ಓಕೆ, ಫೈನ್. ಅತ್ತಿ ಮಬ್ಬೆ ಶಾಸನ ಎಲ್ಲಿ ಬರುತ್ತೆ ಸರ್? ಅದು ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು. ಜೈನ ಬಸದಿ. ಜೈನ ಬಸದಿ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ. ಕನ್ನಡ ಗಾದೆಗಳ ಸಂಗ್ರಹ ಹೊರತಂದವರು ಹಲಸಂಗಿಯ ಗೆಳೆಯರು ಫಸ್ಟ್. ಓಕೆ, ವೆರಿ ಇಂಪಾರ್ಟೆಂಟ್. ವಚನಶಾಸ್ತ್ರ ಸಾರ ಕೃತಿಯ ಕರ್ತೃ ಯಾರು? ಫಾಗು ಹಳಕಟ್ಟಿ.
ಹಳೆಗನ್ನಡ ಅವಸ್ಥೆ ಇದು ಯಾವ ಉಪಭಾಷೆಗೆ ಸೇರಿದೆ ನೋಡಿ. ಹಳೆಗನ್ನಡ ಅವಸ್ಥೆ ಬಂದು ಸಾಮಾಜಿಕ ಹಳೆಗನ್ನಡ ಅವಸ್ಥೆ ನೋಡಿ. ಹಳೆಗನ್ನಡ ಅಂತಕ್ಕಂಥದ್ದು ಏನಿದೆ ಈ ವ್ಯಾಕರಣಗಳಲ್ಲಿ ಮತ್ತೆ ಬೇರೆ ಬೇರೆ ಕವಿ ಅಲ್ಲೆಲ್ಲ ಉಪಯೋಗಿಸ್ತಾ ಇದ್ರಲ್ವಾ. ಪ್ರಾದೇಶಿಕ ಅಲ್ಲ, ಪ್ರಾದೇಶಿಕ ಅಂತಕ್ಕಂಥದ್ದು ಏನಾಗುತ್ತೆ ಈಗ ಮಂಡ್ಯ ಈಗ ತಾನೇ ನೋಡಿದ್ವಿ, ಮಂಡ್ಯ ಕನ್ನಡ ಇದೆ ಅಲ್ವಾ. ನೀವು ಮಂಡ್ಯ ಮೈಸೂರು ಕನ್ನಡ ಬೇರೆ ತರ ಇರುತ್ತೆ, ಚಾಮರಾಜನಗರ ಬೇರೆ ತರ ಇರುತ್ತೆ, ಧಾರವಾಡ ಹುಬ್ಳಿ ಧಾರವಾಡ ಬೇರೆ ತರ ಇರುತ್ತೆ. ಅರ್ಥ ಆಗ್ತಿಲ್ಲ. ಆ ಕಡೆ ನೀವು ಗುಲ್ಬರ್ಗ, ಆ ಕಡೆ ಕಲಬುರಗಿ ಕೇಳಿದ್ರೆ ಅಲ್ಲೊಂಥರ, ಅದು ಪ್ರಾದೇಶಿಕ ಉಪಭಾಷೆಗಳು. ಧಾರ್ಮಿಕ ಅಂತೂ ಅಲ್ವೇ ಅಲ್ಲ. ಸೊ ಐತಿಹಾಸಿಕ ಇರಬೇಕು ಅಥವಾ ಸಾಮಾಜಿಕ, ಇವೆರಡಲ್ಲಿ ಒಂದಿರುತ್ತೆ. ನೋಡಿ ಏನ್ ಕೀ ಕ್ಯಾನ್ಸರ್ ಕೊಡ್ತಾನೆ ಅಂತ. ನೆಕ್ಸ್ಟ್, ಈ ಕೆಳಗಿನ ಜೋಳ ಯಾವ್ದು ಹೊಂದಾಣಿಕೆ ಆಗಲ್ಲ? ಕುರುಕ್ ಮಾಲ್ತೋ ಬ್ರಾಹು ಇದು ಉತ್ತರ ದ್ರಾವಿಡ ಭಾಷೆ, ಇದು ಉತ್ತರ ದ್ರಾವಿಡ ಭಾಷೆ. ಓಕೆ. ತೆಲುಗು ಕೊಂಡಿ ಕೋಲಾಮಿ ಇದು ಮಧ್ಯ ದ್ರಾವಿಡ ಭಾಷೆ. ಓಕೆ, ಇದು ದಕ್ಷಿಣ ದ್ರಾವಿಡ ಭಾಷೆ. ಅಂದ್ರೆ ಇವೆಲ್ಲ ದಕ್ಷಿಣ ದ್ರಾವಿಡ ಭಾಷೆ. ಅಂದ್ರೆ ಇವೆಲ್ಲ ನಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆದ್ರೆ ಇದು ದ್ರಾವಿಡ ಭಾಷೆ ಅಲ್ಲ. ಸೊ ಬಿ ಸೇರಲ್ಲ. ಓಕೆ, ಫೈನ್, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಹೊಂದಿಸಿ ಬರೀಬೇಕು ನೋಡಿ. 1ಗೆ 4 ಎಲ್ಲಿದೆ ಸರ್? ಇದಿದೆ ನೋಡಿ, ಕಣ್ಮುಚ್ಕೊಂಡು ಟಿಕ್ ಆಗ್ಬೋದು. ಈ ತರ ಕೊಟ್ಬಿಟ್ರೆ ಆಪ್ಷನ್ಸ್ ನಿಮ್ಗೆ ಒಂದು ಗೊತ್ತಿರೋ ಹೇಳ್ಬಿಡ್ಬೋದು. ಓಕೆ. ಕನ್ನಡ ಷಟ್ಪದಿ ಗ್ರಂಥಗಳಲ್ಲಿ ಮೊದಲಿಗೆ ಯಾರು ಸರ್? ರಾಘವಾಂಕ ಷಟ್ಪದಿಗಳ ಬ್ರಹ್ಮ ಅಂತೀವಿ. 11, 12ನೇ ಶತಮಾನದಲ್ಲೇ ನಾವು ನೋಡ್ತೀವಿ. ಚಾಮರಸ ನಿಮಗೆ 1400, 13, 14ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಹೊಂದಿಕೆಯಾಗುವುದಿಲ್ಲ ನೋಡಿ. ಪಟ್ಟೋಳೆ ಪಳಮೆ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ನಡಿಕೇರಿ ಅಂಡ್ ಚಿಕ್ಕಣ್ಣ ಬರೆದಿರೋದು. ನಮ್ಮ ಗಾದೆಗಳು ರಾಗು ಕರೆಕ್ಟ್ ಆಗಿದೆ. ಜನಪದ ಸ್ವರೂಪ ಹಾಮಾನಾಯ ಕರೆಕ್ಟ್ ಇದೆ. ದಕ್ಷಿಣ ಕರ್ನಾಟಕದ ಜನಪದ ಪ್ರಕಾರಗಳು ಇದು ತಪ್ಪಿದೆ, ಇದು ತಪ್ಪು, ಇದು ಗುಂಪಿಗೆ ಸೇರಲ್ಲ. ಹಂಗಾರೆ ಇದನ್ನ ಬರ್ದಿದ್ಯಾರು? ಇಲ್ಲಿ ನಾವು ಈ ತರ ನೋಡಿದಾಗ ಇದನ್ನ ಬರ್ದಿದ್ಯಾರು ಅಂತ ನೋಡಿದಾಗ ಪ್ರಮುಖವಾಗಿ ಚಕ್ಕರೆ ಶಿವಶಂಕರ್ ಅಂತ ಇದಾರೆ. ಓಕೆ, ಡಾಕ್ಟರ್ ಚಕ್ಕರೆ ಶಿವಶಂಕರ್ ಅಂತ, ಅವರು ಅದನ್ನ ಬರ್ತಿದ್ದು. ಯಾರು ಸರ್? ಚಕ್ಕರೆ ಶಿವಶಂಕರ್. ಉತ್ ಅನ್ನೋದು ನಮಗೆ ಈಗ ಹೋಗುತ್ತಾನೆ ಉತ್ತ ಅಂತ ಬರ್ತೀವಿ. ಇದನ್ನೆಲ್ಲ ಮಾಡಿದೀವಿ. ಇದು ಕಾಲಸೂಚಕ ಪ್ರತ್ಯಯ, ಅಂದ್ರೆ ವರ್ತಮಾನ, ಭವಿಷ್ಯತ್ ಕಾಲ, ವರ್ತಮಾನಕ್ಕೆ ಈ ತರ ಬರುತ್ತಲ್ಲ, ಆ ತರ ಇದು ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಇವೆಲ್ಲ ಗ್ರಾಮರ್ ವಿಡಿಯೋದಲ್ಲಿ ಇದನ್ನ ನೋಡ್ಕೋಬಹುದು ಸ್ನೇಹಿತರ. ಐಹೊಳೆ ಶಾಸನದ ಕರೆತರು ರವಿಕೀರ್ತಿ ಅಲ್ವಾ. ನ ಎನ್ನುವುದು ನೋಡಿ ಇದು ತಪ್ಪಿದೆ. ನಾ ಅನ್ನೋದು ನಮ್ಗೆ ಟವರ್ಗ ಬರುತ್ತೆ, ಟವರ್ಗ ಬರುತ್ತೆ. ಅಂದ್ರೆ ಮೂರ್ಧನ್ಯ ಬರುತ್ತೆ, ಮೂರ್ಧನ್ಯ ಅಂತ ಕರಿತೀವಿ. ಮೂರ್ಧನ್ಯ, ಇಟ್ ಈಸ್ ದೇರ್. ಇಫ್ ಇಟ್ ಈಸ್ ದೇರ್ ಐ ವಿಲ್ ಶೋ ಯು. ತಗೊಂಡಿಲ್ಲ ಅನ್ಸ್ಕೊತೀನಿ, ತೊಂದ್ರೆ ಇಲ್ಲ. ಇದು ಮೂರ್ಧನ್ಯ ಬರುತ್ತೆ. ಇಲ್ಲ ಆ ತರ ಆಪ್ಷನ್ ಕೊಟ್ಟಿಲ್ಲ ನಿಮ್ಗೆ, ಇದು ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್, ಇದು ಹೊಂದಿಸಿ ಬರೀಬೇಕು. ಅಂದ್ರೆ ಇಗ್ಗಪ್ಪ ಹೆಗ್ಗಡೆ ವಿವಾಹ ಇದು ಕನ್ನಡದ ಮೊದಲ ಐತಿಹಾಸಿಕ ನಾಟಕ ಅಲ್ಲಲ್ಲ, ಇದು ಕನ್ನಡದ ಮೊದಲ ಸಾಮಾಜಿಕ ನಾಟಕ. ಬೊಕ್ಕತಲೆ ನರ್ತಕಿ ಅಸಂಗತ ನಾಟಕ ಇದು ಮೊದಲ ಸಾಮಾಜಿಕ ನಾಟಕ, ಇದು ಮೊದಲ ಅಸಂಗತ ನಾಟಕ. ಓಕೆ. ಮಿತ್ರವಿಂದ ಗೋವಿಂದ ಬಂದು ನಿಮಗೆ ಆಪ್ಷನ್ 4 ಕನ್ನಡ ಶಾಸ್ತ್ರೀಯ ನಾಟಕ. ಸೊ ನೋಡಿ, ಇಲ್ಲಿ ಆಪ್ಷನ್ ಮೊದಲನೇದು ಕರೆಕ್ಟ್ ಆನ್ಸರ್. ಓಕೆ. ಸುಗಡ ಗಂಭೀರ ಬಂದು ನಿಮಗೆ ಕನ್ನಡ ಮೊದಲ ಸ್ವಾತಂತ್ರ್ಯ ಐತಿಹಾಸಿಕ ನಾಟಕ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಈ ಕೆಳಗೆ ಯಾವುದು ಸಮಾಸ ಪದ? ತಿಂಗಳ್. ಈ ಕೆಳಗಿನಲ್ಲಿ ಯಾವುದು ಮಾಸ್ತಿರವರ ಕೃತಿ ಅಲ್ಲ, ವರ್ಧಮಾನ ಅಲ್ಲ, ಇದು ಅಡಿಗರದು, ಗೋಪಾಲಕೃಷ್ಣ ಅಡಿಗರದು ಕೃತಿ, ಇದಲ್ಲ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಅನ್ಯ ಭಾಷೆನ ಕನ್ನಡಕ್ಕೆ ಸ್ವೀಕೃತವಾದ ಪದ ಜೀವನ, ಹಾಲು, ಗದ್ದೆ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಅನ್ಯ ಭಾಷೆಯಿಂದ ಕನ್ನಡಕ್ಕೆ ಸ್ವೀಕೃತ ಆಗಿರೋ ಪದ ಕನ್ನಡದಲ್ಲಿ, ಅಂದ್ರೆ ದೇಶೀಯ ಪದ ಅಂತ ಕರೆಯೋದಾದ್ರೆ ಗದ್ದೆ. ಆಕ್ಚುಲಿ ಇಲ್ಲಿ ನೋಡೋದಾದ್ರೆ ಗುಲಾಮ ಅಲ್ಲ, ಆಕ್ಚುಲಿ ಅನ್ಯ ಭಾಷೆಯಿಂದ ಬಂದಿದೆ ಕನ್ನಡಕ್ಕೆ. ಇದು ಯಾವ್ದ್ರಿಂದ ಬಂದಿದೆ ಅಂತಂದ್ರೆ ಹಿಂದೂಸ್ತಾನದಿಂದ ಬಂದಿದೆ, ಹಿಂದೂಸ್ತಾನ್ ಅಲ್ವಾ. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಓಕೆ, ಇದು ಹೊಂದಿಕೆಯಾಗುವುದಿಲ್ಲ ಹೇಳಬೇಕು. ಅವರ ಪ್ರವಾಸ ಕಥನ ಇದು ಕರೆಕ್ಟ್ ಇದೆ. ಜಿ.ಪಿ. ರಾಜರತ್ನಂ, G.S. ಶಿವರುದ್ರಪ್ಪ ಕರೆಕ್ಟ್ ಇದೆ. B.G.L. ಸ್ವಾಮಿ ಕರೆಕ್ಟ್ ಇದೆ. ದಿನಕರ್ ದೇಸಾಯಿ ಕೊರವಂಜಿ ಪಡುವಣ ಯಾತ್ರೆಗೆ ಅವ್ರದ್ದು ರಾಶಿ ಅಂತ ಅವರ ಕಾವ್ಯನಾಮ. ಯಾರು ಹೇಳ್ತೀರಾ ರಾಶಿ ಅನ್ನೋದು? ಆರ್ ಹೇಳ್ತೀರಾ? ರಾಮಸ್ವಾಮಿ ಶಿವರಾಮ್, ಆರ್ ಶಿವರಾಮ್ ಅಂತ ಕರಿತೀವಿ ರಾಶಿ. ತಾರನು ಅಂದ್ರೆ ನಿಷೇಧ ಸೂಚಿಸ್ತಾ ಇದೆ, ನಿಷೇಧಾರ್ಥಕ ಪದ. ಆಪ್ಷನ್ ಸಿ.
ಪ್ರೌಢಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಮಹತ್ವ ನೀಡಿದ ವರದಿ ಗೋಕಾಕ್ ವರದಿ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ. ಭಾರತ ಪ್ರಥಮ ಮಹಿಳಾವಾದಿ ಕೃತಿ ಯಾವುದು? ಸ್ತ್ರೀ ಪುರುಷ ತುಲನಾ. ಇದನ್ನು ಬರೆದಿದ್ಯಾರು? ತಾರಾಬಾಯಿ ದೇಶಪಾಂಡೆ, 1882 ಅನ್ಕೋತೀನಿ. 2024ರಲ್ಲಿ ಶಾಂತಿ ನೊಬೆಲ್ ಪ್ರಶಸ್ತಿ ಬರೆದಿದ್ದು ನಿಹಾಲ್ ಹಿಟ್ಕನ್. 2024ರಲ್ಲಿ ವರ್ಷದಲ್ಲಿ ಪ್ರಸಿದ್ಧಿ ಗಳಿಸಿದ ಭಾರತೀಯ ಆಟಗಾರ ನೀರಜ್ ಚೋಪ್ರಾ. 2020ರ ಪದ್ಮಶ್ರೀ ಪುರಸ್ಕೃತ ಕ್ಯಾನ್ಸರ್ ತಜ್ಞರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಕಲಬುರ್ಗಿ ಅವರು. 2025ರ ಕರ್ನಾಟಕ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಭಾಜನರಾದವರು ಪಂಡಿತ್ ವೆಂಕಟೇಶ್ ಕುಮಾರ್. ಪಂಚಾಯತ್ ರಾಜ್ನ ಪಿತಾಮಹ ನೋಡಿ, ಪಂಚಾಯತ್ ಬಲವಂತ್ ರಾಯ್ ಮೆಹ್ತಾ, ಅಬ್ದುಲ್ ನಜೀರ್ ಸಾಬ್ ಅಲ್ಲ. ಕರ್ನಾಟಕ ಅಂದಾಗ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಗೋಸ್ಕರ ಕೆಲಸ ಮಾಡಿದ್ದಾರೆ. ನಾವು ಓವರ್ ಆಲ್ ಇಂಡಿಯಾ ಅಂತ ಅಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಬಲವಂತ್ ರಾಯ್ ಮೆಹ್ತಾ ಇಸ್ ದ ರೈಟ್ ಆನ್ಸರ್. 2025ರ ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಅನಂತ್ ನಾಗ್. ಮತ್ತೆ ಇನ್ನೊಬ್ರು ಇದ್ರೆ ಯಾರು ಸರ್? ಜರ್ನಲಿಸ್ಟ್ ಸೂರ್ಯನಾರಾಯಣ ಏನೋ ಬರುತ್ತೆ ಅವರ ಹೆಸರು. ಅವರು ಇಬ್ಬರಿಗೆ ಕರ್ನಾಟಕದಿಂದ ಪದ್ಮಭೂಷಣ ಸಿಕ್ಕಿದೆ. 2024ರ ಮಸೂದೆ ಸಂಖ್ಯೆ 109 ಯಾವುದಕ್ಕೆ ಸಂಬಂಧಿಸಿದೆ? ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದೆ. ರತನ್ ಟಾಟಾ ಎ ಲೈಫ್ ಆಫ್ ಕೃತಿ ಬರೆದವರು, ಇದನ್ನು ಬರೆದಿರು ಥಾಮಸ್ ಮ್ಯಾಥ್ಯೂ. ಈ ಕೆಳಗೆ ಯಾವುದು 2024ರ ಖೇಲೋ ಇಂಡಿಯಾ ಚಳಿಗಾಲ ಕೂಟದ ಶುಭ ಲಾಂಛನವಾಗಿತ್ತು? ಸ್ನೋ ಲೆಪಾರ್ಡ್ ಹಿ ಅಂತ ಕರೀತಾರೆ ಅದನ್ನ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದಿತ್ತು. ಓಕೆ. ಫಿಫಾ ಮೆನ್ಸ್ ಪ್ಲೇಯರ್ ಅವಾರ್ಡ್ ಅದು 2023-24 ಏನು ಕೊಟ್ಟಿಲ್ಲ. ಆಕ್ಚುಲಿ ಲಿಯೋನೆಲ್ ಮೆಸ್ಸಿಗೆ ಸಿಕ್ಕಿದೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ 2023ರಲ್ಲಿ. ಭಾರತೀಯ ರೈಲ್ವೆ ಇಂಜಿನ್ ಚಾಲಕಿಯಾಗಿದ್ದ ಮೊದಲ ಮಹಿಳೆ ಯಾರು? ಸುರೇಖಾ ಯಾದವ್. ಹಠಾತ್ತಾಗಿ ಭೂಮಿಯ ಚಲನ ಉಂಟಾಗುವ ಪರಿಣಾಮ ಭೂಮಿಯ ಚಲನ ಭೂಕಂಪ ಆಗುತ್ತೆ ಅಲ್ವಾ? ಹಠಾತ್ತಾಗಾದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಜಿಯೋಗ್ರಫಿ ಬರುತ್ತೆ. ಟೆಕ್ಟಾನಿಕ್ ಪ್ಲೇಟ್ಸ್, ಸ್ತರಭಂಗ ಅಂತ ಕರಿತೀವಿ. ಸ್ತರಭಂಗ. ಓಕೆ, ಪ್ರಾಕೃತಿಕ ಮಾಡಿದೀವಿ ಇದನ್ನ. ಇಲ್ಲಿ ಏನಿದೆ, ಭೂಕಂಪ ಕೊಟ್ಟಿಲ್ಲ. ಅದಾದ್ಮೇಲೆ ಜ್ವಾಲಾಮುಖಿ ಆಗುತ್ತೆ. ಸ್ತರಭಂಗದಿಂದ ಜ್ವಾಲಾಮುಖಿ ಮೇಲ್ಗಡೆ ಏನೋ ಲಾವಾರಸ ಚಿಮ್ಮುತ್ತೆ. ಮಶ್ರೂಮ್ ಶಿಲೆ ಅಂದ್ರೆ ಮಶ್ರೂಮ್ ತರ ಇರುತ್ತೆ. ಹೆಂಗೆ ಇದು ಮರುಭೂಮಿ ನೋಡೋದು. ಯಾಕೆ? ಗಾಳಿ ಬೀಸಿದಾಗ ಆರು ಗಾಳಿ ಮರಳುಗಳು ಒಂದು ಕಡೆ ಸೌದಿರ್ತದೆ. ಇದು ಮಿಕ್ಕಿದ್ದು ಈ ರೀತಿ ಮಶ್ರೂಮ್ ತರ ಕಾಣುತ್ತೆ. ವಾತಾವರಣದ ಪ್ರಮುಖ ಸ್ತರ ಸಂವಹನ ವಲಯ. ಆಕ್ಚುಲಿ ಇದನ್ನ ಪರಿವರ್ತನಾ ವಲಯ ಅಂತ ಕರಿತೀವಿ. ಸ್ಟೋಪೋಸ್ಫಿಯರ್ ಕೆಳಗಡೆ. ನಾವು ನಿಮ್ಗೆ ಐ ವಿಲ್ ಶೋ ಯು. ಇದು ಎಲ್ಲ ಹವಾಮಾನಗಳು ಆಗ್ತಕ್ಕಂಥದ್ದು ಇದೇ ವಲಯದಲ್ಲಿ. ನೋಡಿ, ಇವೆಲ್ಲ ಮಾಡಿದೀವಿ. ನೋಡಿ, ಇದೆಯಲ್ಲ ಪರಿವರ್ತನಾ ವಲಯ, ಪರಿವರ್ತನಾ ವಿರಾಮ, ಸಮೋಷ್ಣ ಅಂದ್ರೆ ಸ್ಟ್ರಾಟೋಸ್ಫಿಯರ್. ಇಲ್ಲಿ ನಮ್ಗೆಲ್ಲ ಹವಾಮಾನ ಪ್ರಕ್ರಿಯೆಗಳಾಗ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಸಹರಾ ಯಾವ ಮಾದರಿಯ ಮರುಭೂಮಿ? ಉಷ್ಣ. ಭಾರತದ ಅತಿ ಪ್ರಾಚೀನ ಲಿಪಿ ಯಾವುದು? ಬ್ರಾಹ್ಮಿ. ಗಾಯತ್ರಿ ಮಂತ್ರ ಆಕ್ಚುಲಿ ಸೂರ್ಯ ದೇವ ಅಥವಾ ನಾವು ಸರಸ್ವತಿ ಈ ತರ ಎಲ್ಲ ಕರಿತೀವಿ. ಓಕೆ, ಸೂರ್ಯ ಇಸ್ ದ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸ್ ಅವರ ಬರೆದ ಕೃತಿ ದ ಇಂಡಿಯನ್ ಸ್ಟ್ರಗಲ್, ಆಪ್ಷನ್ ಡಿ. ಬಂಗಾಳ ಕೊಲ್ಲಿಯಲ್ಲಿ ಹರಿಯುವ ನದಿ ಇದು ನರ್ಮದಾ, ತಾಪಿ, ಲೂನಿ, ಮಹಾನದಿ. ಲೂನಿ, ತಾಪಿ ಇವೆಲ್ಲ ಅರಬ್ಬಿ ಸಮುದ್ರ ಅಂದ್ರೆ ಏನೋ ವೆಸ್ಟ್ ಫ್ಲೋಯಿಂಗ್ ರಿವರ್. ವೆಸ್ಟ್ ಫ್ಲೋಯಿಂಗ್ ಅಂದ್ರೆ ಪಶ್ಚಿಮಕ್ಕೆ ಹರಿಯುತ್ತೆ, ಇದು ಪೂರ್ವಕ್ಕೆ ಹರಿಯುತ್ತೆ. ಬಂಗಾಳ ಕೊಲ್ಲಿ ಪೂರ್ವದಲ್ಲಿರೋದು. ಇಂಡಿಯಾಸ್ ರೀಸರ್ಚ್ ಸ್ಟೇಷನ್ ಅಂಟಾರ್ಟಿಕಾದಲ್ಲಿ ಇರೋದು ಯಾವುದು ಸರ್? ಭಾರತಿ ಮತ್ತು ಮೈತ್ರಿ ಅಲ್ವಾ? ಮೈತ್ರಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಲಾರ್ಜೆಸ್ಟ್ ಓಷನ್ ಆಫ್ ದ ಅರ್ತ್ ಯಾವುದು? ಪೆಸಿಫಿಕ್ ಸಾಗರ. ಭಾರತ ಸರ್ವೋಚ್ಚ ನ್ಯಾಯಾಲಯ ಶೀರ್ಷಿಕೆ ಹೆಸರೇನು? ದ ಟೈಟಲ್ ಆಫ್ ಸುಪ್ರೀಂ ಕೋರ್ಟ್ ದ ಸುಪ್ರೀಂ ಜುಡಿಷಿಯಲ್ ಅಥಾರಿಟಿ. ಭಾರತದ ವಂದೇ ಭಾರತ್ ರೈಲು ಆಕ್ಚುಲಿ ಇದು 2019ರಲ್ಲಿ ಫೆಬ್ 15 ಆಗೋದು. ಇಲ್ಲಿ ಆಪ್ಷನ್ ಇಲ್ಲ. ಓಕೆ, ಸೊ ಇದು ನಿಮ್ಗೆ ಗ್ರೇಸ್ ಕೊಡ್ಬೇಕಾಗುತ್ತೆ. ನೋಡೋಣ. 43rd ಯುನೆಸ್ಕೋ ಸೈಟ್ ಯಾವುದು ಸರ್? 44th ಈಗ ಮರಾಠರದ್ದು ಬಂತು. 43rd ಮೊಯ್ಡಾಮ್ಸ್ ಅಸ್ಸಾಂ. 42nd ಯಾವುದು? ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೊಯ್ಸಳ ಎನ್ಸೆಂಬಲ್ಸ್ ಗೊತ್ತಿರಬೇಕು. 44th ಮರಾಠ ಅವ್ರದ್ದು. ಓಕೆ, ನೋಡಿ ಇಲ್ಲಿ ಅದರ್ಸ್ ಅಂತ ಕೊಟ್ಟಿದ್ದಾನೆ. ಕರೆಂಟ್ ಅಫೇರ್ ಆದ್ಮೇಲೆ ಅದರ್ಸ್ ಅಂತ. ಇದನ್ನ GK ಸೇರಿಸಬೇಕಾಗಿತ್ತು. ಅದರ್ಸ್ ಅಲ್ಲಿ ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಎಲ್ಲ ಮಿಕ್ಸ್ ಕೊಟ್ಟಿದ್ದಾನೆ. ಕೋಪರೇಟಿವ್ ಅದು ಮತ್ತೆ ಒಂಚೂರು ಮೆಂಟಲ್ ಎಬಿಲಿಟಿ ಈ ತರದೆಲ್ಲ ಕೊಟ್ಟಿದ್ದಾನೆ. ಓಕೆ, ಈ ತರ ಡಿಫ್ರೆಂಟ್ ಇದೆ. ಇದು ಬೇರೆ ಬ್ಯಾಂಕ್ಸ್ ಗಳು ಹೋಲಿಸಿದ್ರೆ ದಿಸ್ ಬ್ಯಾಂಕ್ ಕ್ವಶನ್ ಪೇಪರ್ ಇಸ್ ವೆರಿ ಡಿಫ್ರೆಂಟ್ ಸ್ನೇಹಿತರೆ. ಓಕೆ, ಸೊ ಚೆನ್ನಾಗಿದೆ. ಒಂಥರ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾನೆ. ನೋಡೋಣ. ಭಾರತೀಯ ಸಂವಿಧಾನ ಜಾರಿಗೆ ಬಂದಿದ್ದು 26/1/1950. ಅಕ್ಸೆಪ್ಟ್ ಆಗಿದ್ದು ನವೆಂಬರ್ 1949. 26. ಭಾರತೀಯ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್. ಭಾರತೀಯ ಸಂವಿಧಾನ ಎಷ್ಟು ಮೂಲಭೂತ ಹಕ್ಕುಗಳಿದೆ? 6. ಗೊತ್ತಿದೆ ಅಲ್ವಾ? 11 ಅಲ್ಲ 6. ಯಾವ್ದು ಫಟಾಫಟ ಹೇಳ್ಬೇಕು. ಯಾವ್ದು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣಾ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಯಾಕೆ ತೋರಿಸ್ತಾ ಇದ್ದೀನಿ? ಎವರ್ ಗ್ರೀನ್ ಚಾಪ್ಟರ್ ದಯವಿಟ್ಟು ಓದ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಇವೆಲ್ಲ ನಾವು
ಸಂವಿಧಾನದ ಒಂದು ಕಂಪ್ಲೀಟ್ ವಿಡಿಯೋ ಇದ್ರೆ ಅಲ್ಲೂ ಇದೆ, ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಭಾರತದ ಪರಮ ಕಾನೂನು ಯಾವುದು? ಸಂವಿಧಾನ. ಸಂವಿಧಾನ ಸುಪ್ರೀಂ ಲಾ ನಮ್ದು. ಸಂವಿಧಾನ ಇಲ್ಲ ಅಂದ್ರೆ ಏನೂ ಇಲ್ಲ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ತಗೊಂಡಿದೀವಿ? ಐರ್ಲ್ಯಾಂಡ್. ಭಾರತ ಮುಖ್ಯ ನ್ಯಾಯಮೂರ್ತಿ ಯಾರು ನೇಮಕ ಮಾಡ್ತಾರೆ? ಪ್ರೆಸಿಡೆಂಟ್. ಆಪರೇಷನ್ ಸಿಂಧೂರ್ ಯಾವಾಗಾಯ್ತು? ಮೇ 7th 7/5/2025. 2024 ಒಲಿಂಪಿಕ್ ಕ್ರೀಡೆ ಆಯೋಜಿಸಿದ ದೇಶ ಫ್ರಾನ್ಸ್. ಚಂದ್ರಯಾನ 3 ಯಾರು ಪ್ರಾರಂಭಿಸಿದ್ದು? ಇಸ್ರೋ. ಸಿಂಪಲ್ ಕ್ವಶನ್ಸ್ ನೋಡಿ. ಓಕೆ, ಪ್ರಸ್ತುತ ಕರ್ನಾಟಕ ಇವೆಲ್ಲ ನಾವು ಜಿಕೆ ಸೀರೀಸ್ ಅಲ್ಲಿ ಈಗ ಮೊನ್ನೆ ಕೂಡ ಮಾಡಿದೀವಿ. ಸೆಂಟ್ರಲ್ ಅಲ್ಲಿ ಯಾರು ಕರ್ನಾಟಕದ ಕ್ವಶನ್ ಕೇಳಿದ್ದೀನಿ. ಯಾರು ಸರ್? ಶಶಿಕರಣ್ ಶೆಟ್ಟಿ. 2025 ಗಣರಾಜ್ಯೋತ್ಸವ ಪಥದಲ್ಲಿ ಮುಖ್ಯ ಅತಿಥಿ ಯಾರು? ಆಕ್ಚುಲಿ ಇದು ಗ್ರೇಸ್ ಕೊಡಬೇಕಾಗತ್ತೆ. ಇಂಡೋನೇಷ್ಯಾದವರು ಭಾಗವಹಿಸೋದು. ಇಂಡೋನೇಷ್ಯಾ ಪ್ರೆಸಿಡೆಂಟ್ ಯಾರು? 2025 ಈ ವರ್ಷ ಅಲ್ವಾ? ಯಾರು ಇಂಡೋನೇಷ್ಯಾದ ಪ್ರೆಸಿಡೆಂಟ್? ಹೆಸರೇನು ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಸುಬಿನೋಟೋ. ಓಕೆ, ಸುಬಿಯಾಂಟೋಸ್ ಅವ್ರ ಹೆಸರುಗಳು ಒಂಥರ ಚೆನ್ನಾಗಿದೆ. ಇಂಡೋನೇಷ್ಯಾ, ಇದು ಗ್ರೇಸ್ ಕೊಡ್ಬೇಕಾಗತ್ತೆ. ಇಂಡೋನೇಷ್ಯಾ 2026 ಏನೋ ರಷ್ಯಾದಲ್ಲಿ ಕರಿಬೇಕು ಅನ್ಕೊಂಡಿರೋದು, ಅಥವಾ ಇದನ್ನ 76 ಮಾಡ್ಬೇಕಾಗಿತ್ತು. ರಷ್ಯಾದ ಪ್ರೆಸಿಡೆಂಟ್ ಕರಿಬೇಕು ಅನ್ಕೋತಾ ಇದ್ದಾರೆ. ಓಕೆ, ಬಟ್ 25 ಅಂದಾಗ ಈ ವರ್ಷ ಆಲ್ರೆಡಿ ಆಗೋಗಿದೆ. ನೆಕ್ಸ್ಟ್, ವಿಚ್ ಇಂಡಿಯನ್ ಸ್ಟೇಟ್ ರೀಸೆಂಟ್ಲಿ ಅಫೆಕ್ಟೆಡ್ ಬೈ ಅ ಸಿವಿಯರ್ ಫ್ಲಡ್ಸ್? ಯಾವುದು ಸರ್? ಅಸ್ಸಾಂ. ಫೈಂಡ್ ದ ನೆಕ್ಸ್ಟ್ ನಂಬರ್. ಇಲ್ಲಿ ನೋಡಿ ಇದೇನಾಗಿದೆ ಗೊತ್ತಾ? 10 4 10 28 82 ಇದೆಯಲ್ಲ, 4 × 3 - 2 ಆಗ್ತಾ ಇರೋದು. ಅಂದ್ರೆ ಇದಕ್ಕೆ ಅಂದ್ರೆ ಏನಾಯ್ತು? 4 × 3 12 - 2 10 ಬರುತ್ತೆ. ಅದೇ ರೀತಿ ಹತ್ತಿರದೇನಾಗುತ್ತೆ? × 3 - 2. ಇದಕ್ಕೂ ಅಷ್ಟೇ × 3 - 2. ಹಾಗಿದ್ರೆ ಇದಕ್ಕೂ × 3 - 2 ಮಾಡಿದ್ರೆ ಎಷ್ಟಾಗುತ್ತೆ? 246 - 2 244 ಆಗುತ್ತೆ. ಓಕೆ, ನೆಕ್ಸ್ಟ್ 20% ಆಫ್ 50 ಎಷ್ಟು ಸರ್? 20% ಆಫ್ 50 ಇಲ್ಲೇ ಇಡಿ ಒಂದು ಚುಕ್ಕಿ. 25 10%, 20% ಅಂದ್ರೆ 50. ಕಣ್ಮುಚ್ಕೊಂಡು ಟಿಕ್ ಹಾಕಿ. ಓಕೆ, ನೆಕ್ಸ್ಟ್ ಕ್ಲಾಕ್ ಬಗ್ಗೆ ಕೊಟ್ಟಿದ್ದಾನೆ. ಇದು ನಿಮಗೆ ನಾನು ಬೇರೆ ಕಡೆ ಮಾಡ್ತೀನಿ, ಡೀಟೇಲ್ ಆಗಿ ಮಾಡ್ಬೇಕು ಅಂದ್ರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಷ್ಟೇ ಸರ್. ಈ ಕ್ಲಾಕ್ಗೆ 7.5 ಡಿಗ್ರೀಸ್ ರೈಟ್ ಆನ್ಸರ್. ಹೆಂಗೆ ಅಂದ್ರೆ ಈಗ ಹಿಂಗಿದೆ, ಇದು 12, ಇದು 6, ಇದು 9, ಇದು 3 ಅಲ್ವಾ? ಈಗ ಮಿನಿಟ್ ಏನಿದೆ ಇಷ್ಟು ಹೋಗಕ್ಕೆ ಮಿನಿಟ್ಸ್ 60 ಸೆಕೆಂಡ್ಸ್ ಒಂದು ಕಂಪ್ಲೀಟ್ ರೌಂಡ್ ಆಗಕ್ಕೆ 60 ಮಿನಿಟ್ಸ್ ಬೇಕು ಅಲ್ವಾ ಸರ್? ಅಂದ್ರೆ 360 ಡಿಗ್ರಿ. 360 ಡಿಗ್ರಿ ಬೈ 60 ಮಾಡಿದ್ರೆ ಎಷ್ಟಾಗುತ್ತೆ? 6 ಡಿಗ್ರಿ 1 ಮಿನಿಟ್ಗಾಗುತ್ತೆ ಅಲ್ವಾ ಸರ್? ಅದೇ ತರ ಅವರು 12 ಗಂಟೆ 360 ಡಿಗ್ರಿ ಹೋಗಕ್ಕೆ ಕಂಪ್ಲೀಟ್ ಒಂದು ರೌಂಡ್ ಬರಕ್ಕೆ 12 ಗಂಟೆ ಬೇಕು. ಅಂದ್ರೆ ಏನಾಯ್ತು? 360 ಡಿವೈಡ್ ಬೈ 12 ಅಂತ ಹಾಕ್ಬೇಕು. 12 ಮೂರ್ಲಿ ಅಂದ್ರೆ 30 ಡಿಗ್ರಿ. 30 ಡಿಗ್ರಿ 1 ಅವರ್ ಆಗುತ್ತೆ ಅಲ್ವಾ ಸರ್? ಈಗ 3 ಕಾಲು ಅಂದ್ರೇನು? ಇಲ್ಲಿ 3 ಅಂತ ಬಂದ್ರೆ 15 ನಿಮಿಷ ಅಲ್ವಾ? ಈಗ 15 × 6 ಡಿಗ್ರಿ ಮಾಡಿ ಎಷ್ಟಾಯ್ತು? 90 ಆಯ್ತು. ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಒಂದು ಅವರ್ 1 ಅವರ್ಗೆ 30 ಡಿಗ್ರಿ. ಅಂದ್ರೆ ಇಲ್ಲಿ 3 ಕಾಲು ಅಂದ್ರೆ ಇಲ್ಲಿ ಇದೆರಡು ಇಲ್ಲಿ ಇರುತ್ತೆ ಅಲ್ವಾ? ಇಲ್ಲಿ ಇರುತ್ತೆ, ಹಿಂಗೊಂಚೂರು ಹಿಂಗಿರುತ್ತೆ ಮಿನಿಟ್ ಮತ್ತೆ ಅವರ್. ಅಂದ್ರೆ 1 ಅವರ್ಗೆ 30 ಡಿಗ್ರಿ ಅಂದ್ರೆ 3 ಅವರ್ಗೆ ಎಷ್ಟು ಸರ್? 3 × 30 ಅಂದ್ರೆ 90 ಡಿಗ್ರಿ ಆಯ್ತಾ ಸರ್? ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ 90 ಡಿಗ್ರಿ ಫೈನ್ ಸರ್. ಬಟ್ ಇಲ್ಲಿ ಎಷ್ಟಿದೆ? ಇಲ್ಲಿ 3 ಕಾಲ್ ಆಗ್ಬೇಕು. ಒಂದು 1 ಅವರ್ಗೆ 30 ಡಿಗ್ರಿ. 3 ಗಂಟೆ ಅಂದ್ರೆ ಏನಾಯ್ತು? 3 ಕಾಲು ಅಂತಂದ್ರೆ 3 ಕಾಲು ಅಂದ್ರೆ ಎಷ್ಟು? 3 ಗಂಟೆ ಅಂದ್ರೆ 90 ಡಿಗ್ರಿ. ಬಟ್ ಇಲ್ಲಿ 3 ಕಾಲು ಅಂತ ಹೇಳ್ತಾ ಇರೋದು ಅಂದ್ರೆ ಇಲ್ಲಿ ಈಗ ಇದನ್ನ ಅವರ್ ಮಿನಿಟ್ ಕವರ್ ಮಾಡೋಣ. ಮಿನಿಟ್ ಅಂದ್ರೆ ಎಷ್ಟು? ಬೈ 60. 60 ಮಾಡೋದೆಷ್ಟು? 1/2 ಅಂದ್ರೆ 0.5 ಡಿಗ್ರಿ. ಅದೇನಾಯ್ತು? 15 ಮಿನಿಟ್ಸ್ × 0.5 ಮಾಡಬೇಕು. ಯಾಕೆ ಮಾಡಬೇಕು? 7.5. ಸೊ ಇದೆರಡು ಕೂಡಿದ್ರೆ 90 ಮೈನಸ್ ಅಂದ್ರೆ ಡಿಫ್ರೆನ್ಸ್ 97.5 ಹಾಕಿದ್ರೆ 7.8 ಡಿಗ್ರಿ. ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ, ಡೀಟೇಲ್ ಆಗಿ ಮಾಡೋಣ. ಇದಕ್ಕೆ ಆನ್ಸರ್ ಇದನ್ನು ಸಿಂಪಲ್ ಆಗಿ ನಾನು ಒಂದೇ ಲೈನ್ ಬರ್ದು ಹೇಳಿದ್ದೀನಿ. ಓಕೆ, ಕ್ಯಾಟ್ ಅಂದ್ರೆ 24 ಅಂದ್ರೆ ಇಲ್ಲಿ ಎಗೆ ಅಂದ್ರೆ 1 ABCD ಒಂದಲ್ವಾ? ಮೊದಲನೇದು, ಇದು ಮೂರನೇದು. ಟಿ ಅಂದ್ರೆ 25, ಇದು ಕೂಡಿದ್ರೆ 24 ಆಗುತ್ತೆ. ಹಂಗೆ ಇಲ್ಲಿ ಡಾಗ್ ಅನ್ನು ನೋಡಿ, ಇದು ಅಷ್ಟೇ, ಇದು 4ನೇದು. ಇದು ಎಷ್ಟು? ಈ ತರ ಕೂಡಿದ್ರೆ 26 ಆಗುತ್ತೆ. ಇದೇ ರೀತಿ ಎ ಅಂತಕ್ಕಂಥದ್ದು 1, ಇದು ಬಿ ಅಂತಕ್ಕಂಥದ್ದು 2ನೇದು ಸಂಖ್ಯೆ, 2ನೇದು. ಟಿ ಅಂದ್ರೆ 20ನೇದು. ಈ 3 ಕೂಡಿದ್ರೆ ಎಷ್ಟಾಗುತ್ತೆ? 23 ಆಗುತ್ತೆ. 23 ಇಸ್ ದ ರೈಟ್ ಆನ್ಸರ್. ವಿಚ್ ನಂಬರ್ ಇಸ್ ದ ಆಡ್ ಒನ್ ಔಟ್? ಇಲ್ಲಿ ನೋಡಿ 3 ಪ್ರೈಮ್ ನಂಬರ್. ಓಕೆ, 5 1 ಸೆಕೆಂಡ್ 5 ಪ್ರೈಮ್ ನಂಬರ್, 7 ಪ್ರೈಮ್ ನಂಬರ್, 9 ಇಸ್ ನಾಟ್ ಪ್ರೈಮ್ ನಂಬರ್. 3ರಿಂದನೂ ಆಗುತ್ತೆ, 9ರಿಂದನೂ ಆಗುತ್ತೆ. ಸೊ 9 ಸೇರೋದು 11 ಪ್ರೈಮ್ ನಂಬರ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಎ ಕಾರ್ ಟ್ರಾವೆಲ್ ಫ್ರಮ್ ಸಿಟಿ ಎ ಟು ಬಿ ಅಟ್ ಎ ಸ್ಪೀಡ್ ಆಫ್ 60 ಕಿಲೋಮೀಟರ್. ವಾಟ್ ಇಸ್ ದ ಕಾರ್ ಆವರೇಜ್ ಸ್ಪೀಡ್? ನೋಡಿ, ಕನ್ನಡದ ಇಂಗ್ಲಿಷ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು, ಕನ್ನಡ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಎ ಇಂದ ಬಿ ಗೆ ಕಾರ್ ಹೋಗುತ್ತೆ
60 ಕಿಲೋಮೀಟರ್ ಪರ್ ಅವರ್. ಓಕೆ, ಹಿಂಗ್ ವಾಪಸ್ ಹೋಗಕ್ಕೆ 90 ಕಿಲೋಮೀಟರ್ ಪರ್ ಅವರ್ ತಗೋತಾನೆ. ಸಿಂಪಲ್ ಫಾರ್ಮುಲಾ 2ab by a plus p. ಅಂದ್ರೆ a ಅಂದ್ರೆ ಮೊದಲನೇ ಸ್ಪೀಡು, ಎರಡನೇ ಸ್ಪೀಡು ಅಂದ್ರೆ 2 into 60 into 90. ಕನ್ನಡದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದು, ಇಂಗ್ಲಿಷ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು. 60 plus 90 ಇದನ್ನು ಮಾಡಿದ್ರೆ ಬರುತ್ತೆ ನಿಮಗೆ 72 ಕಿಲೋಮೀಟರ್ ಪರ್ ಗಂಟೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಭಾರತ ಮೊದಲ ಸಹಕಾರ ಬ್ಯಾಂಕ್ 1904 ಆಗಿದ್ದು, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಸಹಕಾರಿ ಬ್ಯಾಂಕ್ಗಳು ಯಾವ ತತ್ವದ ಮೇಲೆ ಮಾಡುತ್ತೆ? ಪರಸ್ಪರ ಹೆಲ್ಪ್. ಓಕೆ, ಭಾರತ ಸಹಕಾರಿ ಬ್ಯಾಂಕ್ ಅಗ್ರ ಸಂಸ್ಥೆ ನಬಾರ್ಡ್, ಅಪೆಕ್ಸ್ ಬ್ಯಾಂಕ್ ನಬಾರ್ಡ್ ಅದನ್ನು ನೋಡ್ಕೊಳ್ತಕ್ಕಂಥದ್ದು. ಭಾರತ ಸಹಕಾರಿ ಬ್ಯಾಂಕ್ಗಳನ್ನು ನಿಯಂತ್ರಿಸುವವರು ಯಾರು? RBI. ಬ್ಯಾಂಕ್ ಅಂತ ಕೊಟ್ಟಿರೋದು, ಬ್ಯಾಂಕಿಂಗ್ ಆಪರೇಷನ್. ಇವೆಲ್ಲ ಅಮೆಂಡ್ಮೆಂಟ್ ಆಗಿದೆ. ನಾವೆಲ್ಲ ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದ್ವಿ, PDF ತಗೊಂಡಿರೋ ಇವೆಲ್ಲ ಗೊತ್ತಿರುತ್ತೆ. ಇವೆಲ್ಲ ನಾವು PDF ಅಲ್ಲಿ ಕೂಡ ಇದೆ ಅಮೆಂಡ್ಮೆಂಟ್. RBI ಸ್ಟೇಟ್ ಗೌರ್ಮೆಂಟ್ ಅದ್ರಲ್ಲಿ ಆಗ್ತಕ್ಕಂಥ ಎಲ್ಲ ಡೈರೆಕ್ಟರ್ ಅದು ಇದು ಚುನಾವಣೆ ಎಲ್ಲ ನೋಡ್ಕೊಂಡ್ರೆ RBI ಬ್ಯಾಂಕಿಂಗ್ ಆಪರೇಷನ್ಸ್ ನೋಡ್ಕೊಳ್ಳುತ್ತೆ. ಅಮೆಂಡ್ಮೆಂಟ್ ಆಗಿದೆ, ಗೊತ್ತಿರಬೇಕು. ಸಹಕಾರ ಬ್ಯಾಂಕ್ ಯಾವುದು? ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಲೆವೆಲ್ ಬ್ಯಾಂಕ್ಗಳಿಗೆ. ಪ್ರಾಥಮಿಕ ಸಹಕಾರ ಸಂಸ್ಥೆಗಳು ಹೆಚ್ಚಾಗಿ ಕಂಡು ಬರುವ ಪ್ರದೇಶ ರೂರಲ್. ಪ್ರಾಥಮಿಕ ಅಂತಕ್ಕಂಥದ್ದು ಪ್ರೈಮರಿ, ಪ್ಯಾಕ್ಸ್ ಅಂತೀವಿ. ದ ಮೇನ್ ಏಮ್ ಆಫ್ ಕೋಆಪರೇಟಿವ್ ಬ್ಯಾಂಕ್ ಈಸ್ ಏನದು? ಸದಸ್ಯರಲ್ಲಿ ಉಳಿತಾಯ ಮತ್ತು ಸಾಲವನ್ನ ತಗೊಳಕ್ ಉತ್ತೇಜಿಸುವುದು ಅಲ್ವಾ? ಲೇವಾದೇವಿಗರ ಹತ್ರ, ಲ್ಯಾಂಡ್ ಲಾರ್ಡ್ ಹತ್ರ ಹೋಗ್ಬಾರ್ದು, ಆರಾಮಾಗಿ ಕಮ್ಮಿ ಬೆಲೆಗೆ ಸಾಲ ಸಿಗ್ಲಿ ಅನ್ನೋದು. ಕರ್ನಾಟಕದಲ್ಲಿ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘ ಹೇಳೋದು ಕಣಗಿನ ಹಾಲ. ನೋಡಿದ್ರ ಮುಗೀತು. ಹೆಂಗಿತ್ತು ಇದರಲ್ಲಿ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಕೊಟ್ಟಿದ್ದ ಅಟೆಂಡರ್ ಕ್ವಶನ್ ಪೇಪರು. ಓಕೆ, ಬಟ್ ಇಲ್ಲಿ ಏನಿದೆ ಅಂತಂದ್ರೆ GK ಸಂಬಂಧಪಟ್ಟಂತೆ ನಾವು ಮಾಡಿರ್ತಕ್ಕಂಥ ಸಂವಿಧಾನ ಮತ್ತೆ ಕನ್ನಡ ವ್ಯಾಕರಣ ವಿಡಿಯೋಸ್ಗಳು ನೋಡಿದ್ರೆ ಆರಾಮಾಗಿ ಇದನ್ನ ಸ್ಕೋರ್ ಮಾಡಬಹುದು. ಮತ್ತೆ ಕರೆಂಟ್ ಅಫೇರ್ಸ್ ಅಷ್ಟೇನು ಕೊಟ್ಟಿಲ್ಲ. ಇನ್ನು ಕೋಆಪರೇಟಿವ್ ಬಗ್ಗೆ ಒಂದಷ್ಟು ಕೊಟ್ಟಿದ್ದಾನೆ. ಇವೆಲ್ಲ ಕೂಡ ಕೋಆಪರೇಟಿವ್, ನಮ್ಮ ಕೋಆಪರೇಟಿವ್ ವಿಡಿಯೋಗಳಲ್ಲೂ ಇದೆ, PDF ತಗೊಂಡಿರೋರ್ಗೂ ಇದೆ, ವಿಡಿಯೋ ಫ್ರೀ ಆಗೂ ಇದೆ, ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಇದೆ. ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಆ ಪ್ಲೇಲಿಸ್ಟ್ ಪ್ರೆಫರ್ ಮಾಡಿದ್ರೆ 150ಕ್ಕಿಂತ ಹೆಚ್ಚು ವಿಡಿಯೋಸ್ಗಳು ತಾವು ನೋಡಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅಲ್ಲಿ ನಾವು ಶೇರ್ ಮಾಡ್ತಿರ್ತೀವಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಪುನೀತ್ ಫೋರಮ್ ಅಂತ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಕಂಪ್ಲೀಟ್ ಅಟೆಂಡರ್ದು ಕಂಪ್ಲೀಟ್ ಇದು ನೋಡ್ಕೊಳ್ಳಿ. ನೋಡೋಣ ಅದ್ ಬಿಟ್ಟಾಗ ಏನಿದೆ, ಈ ಆನ್ಸರ್ ಏನಿದೆ, ಯಾವ ತಪ್ಪಿದೆ. ನಾನು ಇಲ್ಲಿ 2-3 ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ದೀನಿ, 2-3 ಆಪ್ಷನ್ ಕ್ವಶನ್ಸ್ ಗಳಲ್ಲಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.